15 ವರ್ಷದೊಳಗಿನ ಮಕ್ಕಳಿಗೆ ಹೃದಯ ಪರೀಕ್ಷೆ ಕಡ್ಡಾಯವನ್ನು ಮಾಡಲಾಗ್ತಾ ಇದೆ. ವರ್ಷಕ್ಕೊಮ್ಮೆ ಮಕ್ಕಳಿಗೆ ಹೃದಯ ಪರೀಕ್ಷೆಯನ್ನ ಕಂಪಲ್ಸರಿ ಮಾಡಬೇಕು ಅಂತ ಹೇಳಿ ಈಗ ಆರೋಗ್ಯ ಇಲಾಖೆಯಿಂದ ಒಂದು ಅಂತಿಮ ಫೈನಲ್ ಆದಂತ ಒಂದು ನಿರ್ಧಾರ ಬಂದಿದೆ. ಮಹತ್ವವಾಗಿದೆ ಈಗ. ಯಾಕಂತ ಹೇಳಿದ್ರೆ ನೋಡ್ತಾ ಇದ್ದೀವಿ, ವಯಸ್ಸಿನ ಮಿತಿ ಇಲ್ಲ ಈ ಹಾರ್ಟ್ ಅಟ್ಯಾಕ್ಗೆ. ಎಳೆಯ ಹೃದಯಗಳು ಬಡಿತವನ್ನ ನಿಲ್ಲಿಸ್ತಾ ಇದ್ದಾವೆ. ಹೃದಯ ನಿಂತು ಹೋಗ್ತಾ ಇದೆ. ಮಾತಾಡ್ತಾ ಬಿದ್ದು ಸಾಯ್ತಾ ಇದ್ದಾರೆ, ಕುಸಿದು ಬಿದ್ದು ನೋಡ್ತಾ ಇದ್ದೀವಿ. ಹಾಗಾಗಿ ಮಕ್ಕಳಿಗೆ ವರ್ಷಕ್ಕೊಮ್ಮೆ ಕಂಪಲ್ಸರಿ ಹೃದಯ ಚೆಕಪ್ ಮಾಡಬೇಕು. ಅವ್ರು ಮಾಡದೇ ಇದ್ರೂ ನೀವು ಮಾಡಿಸ್ಕೊಳ್ಳಿ. ತಾಂತ್ರಿಕ ಸಲಹಾ ಸಮಿತಿ ಸಭೆ ಬಳಿಕ ಸಚಿವ ದಿನೇಶ್ ಗುಂಡೂರಾವ್ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಕ್ಕಳಿಗೆ ಜನ್ಮದಾತವಾಗಿ ಹೃದಯ ಸಂಬಂಧಿ ಕಾಯಿಲೆ ಬರುವಂತಹ ಸಾಧ್ಯತೆಗಳಿರ್ತವೆ. 15 ವರ್ಷದೊಳಗಿನ ಮಕ್ಕಳಿಗೆ ಹೃದಯ ಪರೀಕ್ಷೆಯನ್ನ ಕಡ್ಡಾಯಗೊಳಿಸಲಾಗಿದೆ. ನೋಡಿ, ಈಗ ಸರ್ಕಾರವೇ ಈ ನಿರ್ಧಾರವನ್ನ ಮಾಡಿದೆ. ಯಾಕೆಂದರೆ ನಮ್ಮ ಹೃದಯ ಹೇಗಿದೆ, ಹೇಗೆ ಬಡ್ಕೊಳ್ತಾ ಇದೆ, ಆರೋಗ್ಯಕರವಾಗಿದೆಯಾ ಇಲ್ವಾ, ರಕ್ತ ಪರಿಚಲನೆ ಚೆನ್ನಾಗಿದೆಯಾ ಇಲ್ವಾ, ಇದರ ಬಗ್ಗೆ ನಾವು ಕೇರನ್ನು ತೆಗೆದುಕೊಳ್ಳಬೇಕು. ಪೋಷಕರು ಕೂಡ ಅಷ್ಟೇ. ನೀವು ಮತ್ತು ನಿಮ್ಮ ಮಕ್ಕಳನ್ನು ಕೂಡ ಕರೆದುಕೊಂಡು ಹೋಗಿ ವರ್ಷಕ್ಕೆ ಒಂದು ಬಾರಿ ಆದರೂ ಕೂಡ ECGನೋ ಅಥವಾ ಇಕೋ ಟೆಸ್ಟು, ಅವೇನೋ ಕೆಲವೊಂದಿಷ್ಟು ಟೆಸ್ಟ್ಗಳು ಬರ್ತಾವೆ, ಅವನ್ನ ಮಾಡಿಸ್ಕೊಳ್ಳಿ. ನಮ್ಮ ಹೃದಯ ಹೇಗಿದೆ, ಜೋಪಾನವಾಗಿದೆಯಾ ಅಲ್ವ ಅನ್ನೋದು ಗೊತ್ತಾಗುತ್ತೆ ನಮಗೆ. ಅದ್ರ ಮೇಲೆ ಮುಂದೆ ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಬೇಕು. ಆಗ್ತಾನೆ ಇರ್ತದೆ. ಹಾಸನ ಡೆತ್ತೇ ಆಗೋದಿಲ್ವಾ? ಆಗಿರ್ದೆ. ಸೊ ಇದೇ ಆಗುತ್ತೆ ಅದೇ ಆಗುತ್ತೆ ಅಂತ ನಾವು ಹೀಗೆ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಅದೇ ಅವರ ತಜ್ಞರ ಒಂದು ವರದಿ ಆಧಾರದ ಮೇಲೆ ನಾನು ಹೇಳ್ತೀನಿ. ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಕೋವಿಡ್ ಲಸಿಕೆಯಿಂದ ಇದುವರೆಗೂ ಎಲ್ಲೂ ಕೂಡ ಇದು ಕಾರಣ ಇದೆ ಅಂತ ವಿಶ್ವಮಟ್ಟದಲ್ಲಿ ಎಲ್ಲೂ ಬಂದಿಲ್ಲ. ಮತ್ತು ಅದು ಆ ವಿಷಯ ಇವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ, ಅವರ ವರದಿಯಲ್ಲಂತೂ ಹೇಳ್ತಾ ಇದ್ದಾರೆ. ಎನಿವೆ, ಅವ್ರು ಬರಲಿ, ಬಂದ ನಂತರ ಚರ್ಚೆ ಮಾಡಿ ನಿಮಗೆಲ್ಲ ವಿಷಯ. ಡೆತ್ತು ಆಗ್ತಾ ಇರ್ತದೆ, ಯಾವ ಕಾರಣಕ್ಕಾಗಿದೆ, ಏನಾಗಿದೆ, ಏನು ಕಾರಣ. ಈಗ ಡೆತ್ಗಳು ಆಗ್ತಾನೆ ಇರ್ತದೆ. ಹಾಸನಲ್ಲಿ ಡೆತ್ತೇ ಆಗೋದಿಲ್ವಾ? ಅದೇ ನಮ್ಮ ಏನು ಶಾಲಾ ಮಕ್ಕಳಿದ್ದಾರೆ, 15 ವರ್ಷ ಇರುವಂಥ ಮಕ್ಕಳಿಗೆ ನಾವು ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಈ ಹೃದಯದ ಒಂದು ತಪಾಸಣೆ ಮಾಡ್ತಕ್ಕಂಥ ವರ್ಷಕ್ಕೊಮ್ಮೆ ಆದರೂ 15ನೇ ವರ್ಷದಲ್ಲಿರುವಂಥ ಮಕ್ಕಳಿಗೆ. ಯಾಕಂದರೆ ಕೆಲವರಿಗೆಲ್ಲ ಈ ಕಾಂಜೆನಿಟಲ್ ಡಿಸೀಸಸ್ ಇರ್ತದೆ, ಅಂದರೆ ಹುಟ್ಟುವಿನಿಂದ ಬಂದಿರತಕ್ಕಂಥ, ಹುಟ್ಟಿದಾಗೆ ಬಂದಿರತಕ್ಕಂಥ ಒಂದು ಕಾಯಿಲೆಗಳು, ಅದು ಗೊತ್ತಾಗೋದಿಲ್ಲ. ಅದನ್ನು ನಾವು ನೋಡೋದಕ್ಕೆ ಶಾಲೆಗಳಲ್ಲಿ 15ನೇ ವರ್ಷದ ಒಂದು ಮಕ್ಕಳಿಗೆ 15 ವರ್ಷದಲ್ಲಿದ್ದಾಗ ಅವರನ್ನು ಒಂದು ಹೃದಯ ಸಂಬಂಧಪಟ್ಟಿರ್ತಕ್ಕಂಥ ತಪಾಸಣೆಯನ್ನು ಮಾಡುವಂಥದ್ದು ಮಾಡ್ತೀವಿ. ಕಾರ್ಡಿಯಾಕ್ ಸ್ಕ್ರೀನಿಂಗ್ ಅದನ್ನು ಮಾಡಿಸ್ತೀವಿ. ಅದು ನಮ್ಮ ಹೃದಯಾಘಾತದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಅಗತ್ಯವಾಗಿದೆ. CPR ಬಗ್ಗೆ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸಬೇಕಾಗಿದೆ. ಮುಂದಿನ ವರ್ಷದಿಂದ ಪಠ್ಯಪುಸ್ತಕದಲ್ಲೂ ಅದನ್ನು ಸೇರ್ಪಡೆ ಮಾಡ್ತೀವಿ. ಈ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸೋಕೆ ಪಠ್ಯಕ್ರಮದಲ್ಲಿ ಸೇರ್ಪಡೆ ಮಾಡಲಾಗುತ್ತೆ. LED ಮೂಲಕ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಅರಿವು ಮೂಡಿಸಲಾಗುತ್ತೆ. ರೈಲು, ಬಸ್ ಸ್ಟ್ಯಾಂಡು, ಇತರೆ ಸ್ಥಳಗಳಲ್ಲಿ LED ಪರದೆಯನ್ನು ಅಳವಡಿಕೆ ಮಾಡ್ತೀವಿ. ಸರ್ಕಾರಿ, ಗುತ್ತಿಗೆ, ಖಾಸಗಿ ನೌಕರರಿಗೆ ವರ್ಷಕ್ಕೊಮ್ಮೆ ತಪಾಸಣೆಯನ್ನು ಮಾಡಿಸ್ತೀವಿ. ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಹೃದಯ ಜ್ಯೋತಿ ಯೋಜನೆಯನ್ನು ಜಾರಿ ಮಾಡ್ತೀವಿ ಅಂತ ಸಭೆ ಆದಮೇಲೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಹೃದಯಾಘಾತದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂಥದ್ದು ಬಹಳ ಅಗತ್ಯ ಇದೆ. ಸರ್ಕಾರ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆ ಇಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ಜನ ಸಾಯ್ತಿದ್ದಾರೆ, ಹಾರ್ಟ್ ಅಟ್ಯಾಕ್ ಆಗಿ ಏನಾದರೂ ಆಗಲಿ ಅಂತ ಸರ್ಕಾರ ಸುಮ್ಮನೆ ಇರ್ಬೋದಾಗಿತ್ತು. ಆದರೆ ಎಚ್ಚೆತ್ತುಕೊಂಡಿದೆ, ಅಲರ್ಟ್ ಆಗಿದೆ ಸರ್ಕಾರ. ಹಾಗಾಗಿ ಜನರಿಗೆ ಮೊದಲು ಅರಿವನ್ನು ಮೂಡಿಸಬೇಕಾಗಿದೆ. ಯಾಕೆ ಬರುತ್ತಪ್ಪ ಹಾರ್ಟ್ ಅಟ್ಯಾಕು? ಇನ್ನು ಹೃದಯಾಘಾತ ಸಂಬಂಧ ಆರೋಗ್ಯ ಸಚಿವರ ಒಂದು ಮೀಟಿಂಗ್ ಇತ್ತು, ವಿಕಾಸಸೌಧದಲ್ಲಿ ನಡೆದಿದೆ. ಗುಂಡೂರಾವ್ ನೇತೃತ್ವದಲ್ಲಿ ಈ ಮಹತ್ವದ ಸಭೆ. ಕೋವಿಡ್ ಸೋಂಕಿತರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಇವರಲ್ಲಿ BP, ಶುಗರ್, ಒಬೆಸಿಟಿ ಕೇಸ್ಗಳು ಹೆಚ್ಚಾಗಿದ್ದಾವೆ. ಸಮಿತಿ ಜಾಗತಿಕ ಮಟ್ಟದಲ್ಲಿ ಸಂಶೋಧನೆಯನ್ನು ಮಾಡಿದೆ. ಸಮಗ್ರ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಪರಿಶೀಲನೆ ಕೂಡ ನಾವು ಮಾಡಿದ್ದೇವೆ. ಹೃದಯಾಘಾತದ ಬಗ್ಗೆ ವಿಶೇಷ ಗಮನ ವಹಿಸೋಕೆ ನಾನು ಹೇಳಿದ್ದೇನೆ. 45 ವರ್ಷದೊಳಗಿನ ಹಾರ್ಟ್ ಅಟ್ಯಾಕ್ ಹೆಚ್ಚಾಗಿದೆ ಅಂಥೇಳಿ ಸಭೆಯಾದ ಮೇಲೆ ಸಚಿವ ದಿನೇಶ್ ಗುಂಡೂರಾವ್ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಹಠಾತ್ ಮರಣವನ್ನು ಅಧಿಸೂಚಿತ ಕಾಯ್ದೆ ಅಂತ ಘೋಷಣೆ ಮಾಡಲಾಗುತ್ತೆ. ಆಸ್ಪತ್ರೆ ಹೊರಗೆ ಮೃತಪಟ್ಟರು ಕೂಡ ಅದು ನೋಟಿಸ್ ಆಗಬೇಕು. ಮರಣೋತ್ತರ ಪರೀಕ್ಷೆ ಕಡ್ಡಾಯ ಅಂತ ಹೇಳಿದ್ದಾರೆ.
ಚರ್ಚೆ ಮಾಡಿ ನಿಮಗೆಲ್ಲ ವಿಷಯ ಡೆತ್ತು ಆಗ್ತಾ ಇರ್ತದೆ. ಯಾವ ಕಾರಣಕ್ಕಾಗಿದೆ, ಏನಾಗಿದೆ, ಏನು ಕಾರಣ. ಈಗ ಡೆತ್ಗಳು ಆಗ್ತಾನೆ ಇರ್ತದೆ. ಹಾಸನಲ್ಲಿ ಡೆತ್ತೇ ಆಗೋದಿಲ್ವಾ? ಆಗಿದೆ. ಸೊ ಇದೇ ಆಗುತ್ತೆ ಅದೇ ಆಗುತ್ತೆ ಅಂತ ನಾವು ಹೀಗೆ ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಆದರೆ ಅವರ ತಜ್ಞರ ಒಂದು ವರದಿ ಆಧಾರದ ಮೇಲೆ ನಾನು ಹೇಳ್ತೀನಿ. ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಕೋವಿಡ್ ಲಸಿಕೆಯಿಂದ ಇದುವರೆಗೂ ಎಲ್ಲೂ ಕೂಡ ಇದು ಕಾರಣ ಇದೆ ಅಂತ ವಿಶ್ವಮಟ್ಟದಲ್ಲಿ ಎಲ್ಲೂ ಬಂದಿಲ್ಲ. ಮತ್ತು ಅದು ಆ ವಿಷಯ ಇವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ, ಅವರ ವರದಿಯಲ್ಲಂತೂ ಹೇಳ್ತಾ ಇದ್ದಾರೆ. ಎನಿವೆ ಅವ್ರು ಬರಲಿ, ಬಂದ ನಂತರ ಚರ್ಚೆ ಮಾಡಿ ನಿಮಗೆಲ್ಲ ವಿಷಯ. ಡೆತ್ತು ಆಗ್ತಾ ಇರ್ತದೆ. ಯಾವ ಕಾರಣಕ್ಕಾಗಿದೆ, ಏನಾಗಿದೆ, ಏನು ಕಾರಣ. ಈಗ ಡೆತ್ಗಳು ಆಗ್ತಾನೆ ಇರ್ತದೆ. ಹಾಸನಲ್ಲಿ ಡೆತ್ತೇ ಆಗೋದಿಲ್ವಾ?